ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಿಕ್ಸೆಡ್ ವೆಜಿಟೇಬಲ್ ಕೂಟು ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮದೇ ಆದ ದಿಲ್ ತಡಕ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇಲ್ಲಿ ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಆಲೂಗೆಡ್ಡೆ ಹಾಕಿ ಸೌತೆಕಾಯಿ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇರೆ ತರಕಾರಿನೂ ತೊಗೋಬಹುದು. ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಹೀಗೆ ನೀರಲ್ಲಿ ನೆನೆಸ್ಕೊಳ್ಳಿ. ಅದಕ್ಕೆ ಅರಿಶಿನ, 1 ಚಮಚ ತುಪ್ಪನ ಹಾಕಿ ನೀವು ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಳ್ಬೇಕು. ಇದಕ್ಕೆ 1 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕಿ, ಆಮೇಲೆ 2 ಕಪ್ನಷ್ಟು ನೀರು ಹಾಕಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಮುಳುಗಬೇಕು. ಆಮೇಲೆ ಕುಕ್ಕರ್ ಪ್ಯಾನ್ ಲಿಡ್ಡನ್ನು ಮುಚ್ಚಿ ವೆಯ್ಟ್ ಹಾಕಿ 2 ಸೀಟಿನ ಬರೆಸಿ. ಇಷ್ಟರಲ್ಲೇ ನೀವು ಒಂದು ಕಡಾಯಲ್ಲಿ 1-2 ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ 2 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 5-6 ಮೆಣಸು, 1 ಸಣ್ಣ ಚಕ್ಕೆ, 1 ಚಮಚ ಜೀರಿಗೆ, 2 ಚಮಚದಷ್ಟು ಧನಿಯಾ ಹಾಕಿ ಹೀಗೆ ಹುರ್ಕೊಳ್ಳಿ. ಆಮೇಲೆ ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 4 ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು, ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕಿ ಹುರ್ಕೊಳ್ಳಿ. ಅದು ತಣ್ಣಗಾದ್ಮೇಲೆ ಹೀಗೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಡಿ. ಸ್ವಲ್ಪ ನೀರನ್ನು ಹಾಕಿ ಹೀಗೆ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಷರ್ ಹೋಗಿರುತ್ತೆ ನೋಡಿ, ಇಲ್ಲಿ ಬೇಳೆ ಇಟ್ಟಿದ್ರಲ್ಲ ಅದು ಪ್ರೆಷರೆಲ್ಲ ಹೋಗಿರುತ್ತೆ. ಅದಕ್ಕೆ ಈ ಪೇಸ್ಟನ್ನು ಹಾಕಿ ಹೀಗೆ ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದಿಲ್ ತಡಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಅದರಿಂದ ನನಗೆ ಬಹಳಷ್ಟು ಸ್ಫೂರ್ತಿ ಸಿಗುತ್ತೆ ನಿಮ್ಮ ಜೊತೆ ಇನ್ನೂ ಹೊಸ ರೆಸಿಪೀಸ್ನ ಶೇರ್ ಮಾಡೋದಕ್ಕೆ. 2 ಚಮಚದಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹೇಗೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ತರಕಾರಿ ಎಲ್ಲ ಆ ರಸನ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ರುಚಿಯಾಗುತ್ತೆ. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಸಾಸಿವೆ, ಜೀರಿಗೆ ಹಾಗೂ 1-2 ಚಮಚದಷ್ಟು ಕಡಲೆ ಬೀಜನ ಹಾಕಿ, ಕರಿಬೇವು ಹಾಕಿ, ಹಿಂಗು ಹಾಕಿ ಚೆನ್ನಾಗಿ ಹೀಗೆ ಹುರ್ಕೊಳ್ಳಿ. ಘಮ್ ಅಂತ ಪರಿಮಳ ಬರುತ್ತೆ. ಇದನ್ನು ನೀವು ಮಾಡಿರೋ ಕೂಟಿಗೆ ಹಾಕಿ ಬೆರೆಸಿ ನಿಮ್ಮ ರುಚಿಕರವಾದ ಮಿಕ್ಸೆಡ್ ವೆಜಿಟೇಬಲ್ ಕೂಟು ರೆಡಿ. ಸ್ನೇಹಿತರೆ, ಇದನ್ನು ನೀವು ಹೀಗೆ ಬಿಸಿ ಬಿಸಿಯಾದ ಅನ್ನ, ಹಪ್ಪಳ, ಸಂಡಿಗೆ ಹಾಗೂ ಉಪ್ಪಿನಕಾಯಿ ಜೊತೆ ಹಾಕ್ಕೊಂಡು ಮೇಲೆ 1-2 ಚಮಚ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಎಷ್ಟು ಮಜಾ ಬರುತ್ತೆ ಗೊತ್ತಾ? ನೀವು ಇದನ್ನು ಮಾಡಿ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡ್ತೀರಾ ಅಲ್ವಾ ಹೇಗಿತ್ತು ಅಂತ. ಥ್ಯಾಂಕ್ ಯು.